Hello everyone, welcome to 7th Standard Ganit Prakash. Let's start today's session. ಸೊ ಇವತ್ತಿನ ಕ್ಲಾಸಲ್ಲಿ 100th ಟರ್ಮ್ಸ್ ಇನ್ಕ್ಲೂಡ್ ಆಗಿರುತ್ತೆ, 10th ಟರ್ಮ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಅದನ್ನೆಲ್ಲ ಹೇಗೆ ಅಡಿಷನ್ ಮಾಡೋದು ಅಂತ ಓದ್ತೀವಿ. ಓಕೆನಾ? ಅಡಿಷನ್. ಸೊ ಹೇಗೆ ಅಡಿಷನ್ ಮಾಡೋದು, ಇಲ್ಲಿ 2 ನಂಬರ್ಸ್ ಕೊಟ್ಟಿದ್ದಾರೆ, ಅದನ್ನ ಆ್ಯಡ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಈಸಿ ಮೆಥಡ್. ಸೊ ಲಾಸ್ಟ್ 10th ಟರ್ಮ್ಸ್ನ ನಾವು ಓದಿದ್ವಲ್ಲ, ಅದೇ ಥರ ಇದರಲ್ಲೂ 2 ಮೆಥಡ್ 3 ಮೆಥಡ್ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಗೆ ಈಸಿ ಮೆಥಡ್ ಯಾವುದು? ಸೆಕೆಂಡ್ ಮೆಥಡ್. ಈ ರೀತಿ ಹಾಕೊಂಡು ಮಾಡೋದೇ ನಮ್ಗೆ ಈಸಿ. ಸೊ ಅದೇ ರೀತಿ ಕಲ್ತ್ಕೊಳ್ಳೋಣ. 15 3/10 4/100 2 6/10 800. ಸೊ ಹೇಗೆ ಆ್ಯಡ್ ಮಾಡೋದು? ಹೋಲ್ ನಂಬರ್ ವಿತ್ ಹೋಲ್ ನಂಬರ್, ಫ್ರಾಕ್ಷನ್ ವಿತ್ ಫ್ರಾಕ್ಷನ್. 15 ಪ್ಲಸ್ 2 ಎಷ್ಟಾಗುತ್ತೆ? 17. 3 ಪ್ಲಸ್ 6 ವಿಲ್ ಬಿ 9/100. ಸಾರಿ 10. 4 ಪ್ಲಸ್ 8 ಇಟ್ ಇಸ್ 12/100. ಸೊ ಯಾವಾಗೆಲ್ಲ ನಮಗೆ 2 ಡಿಜಿಟ್ ಬರುತ್ತೋ, 100th ಪೊಸಿಷನ್ 10th ಪೊಸಿಷನಲ್ಲಿ ಆಗಿರಲಿ 100th ಪೊಸಿಷನಲ್ಲಿ ಆಗಿರಲಿ, ಸೊ ಯಾವಾಗೆಲ್ಲ 2 ಡಿಜಿಟ್ ಬರುತ್ತೋ ಲೆಫ್ಟ್ ಒನ್ ಏನಿದೆ ಅದನ್ನು ಕ್ಯಾರಿ ಮಾಡಿ, ಪಕ್ಕದ ನಂಬರಿಗೆ ಆ್ಯಡ್ ಮಾಡಿ ಅಷ್ಟೇ. 17 ಇದೆ. ಸೊ ಇಲ್ಲಿ 12 ಆಯ್ತಲ್ವಾ? ಸೊ ಈ 1 ಇಲ್ಲಿ ಕೊಟ್ಟರೆ ಏನಾಗುತ್ತೆ? ಇಟ್ ವಿಲ್ ಬಿಕಮ್ 10/10. ಸೊ ಹಿಯರ್ ಇಟ್ ಕಮ್ಸ್ 2/100. ಓಕೆ. ಸೊ ಈ 10 ಏನಾಗುತ್ತೆ? 10/10 ಅಂದರೆ 1 ಯೂನಿಟ್ ಅಲ್ವಾ? ಸೊ 17 ಪ್ಲಸ್ 1 ಪ್ಲಸ್ 2/100. 17 ಪ್ಲಸ್ 1 ಅಂದ್ರೇನು? ಇಟ್ ಈಸ್ 18. 2/100. ದ ಆನ್ಸರ್ ಇಸ್ 18. 2/100. ನೀವು ಇಲ್ಲಿ ಕೇಳ್ಬೋದು ಯಾಕೆ 1 ಕ್ಯಾರಿ ಮಾಡಬೇಕು ಅಂತ. ಯಾಕೆ 1 ಕ್ಯಾರಿ ಮಾಡಬೇಕು ಅಂತಂದರೆ ಸ್ಕೇಲ್ ಈ ರೀತಿ ಬರುತ್ತಲ್ವಾ? ಸೊ ಸ್ಕೇಲ್ ಈ ರೀತಿ ಬಂದು 2 ನಂಬರ್ ಮಧ್ಯ, ಫಾರ್ ಎಕ್ಸಾಂಪಲ್ ಇಲ್ಲಿ 9/10 ಇದೆ. ಓಕೆ. 10/10 11/12 10 12/10. ಸೊ ಯಾವಾಗ ಒಂದು ಸತಿ 10/10 ಕಂಪ್ಲೀಟ್ ಆಗುತ್ತೋ ಆವಾಗ ನಾವು ಅದನ್ನು 1 ಕಂಪ್ಲೀಟ್ ಯೂನಿಟ್ ಅಂತ ಅರ್ಥ ಮಾಡ್ಕೊತೀವಿ. ಅದೇ ರೀತಿ 10/100 ಅಂತ ಯಾವಾಗೆಲ್ಲ ಬರುತ್ತೋ ಆವಾಗ ಅದು 1/10th ಪಾರ್ಟ್ ಆಗಿರುತ್ತೆ. ಓಕೆ. ಸೊ 12ಅಲ್ಲಿ 1 ಯಾಕೆ ಕೊಟ್ಟೆ ಅಂದರೆ ಇಟ್ ರೆಪ್ರೆಸೆಂಟ್ 10/100 ಪ್ಲಸ್ 2/100 ಅಂತ. ಸೊ ಇಲ್ಲಿ 0 ಕ್ಯಾನ್ಸಲ್ ಮಾಡಿ ಚೆಕ್ ಮಾಡಿ 1/10 ಆಗುತ್ತೆ. ಸೊ 1/10 ಎಲ್ಲಿದೆ? ಪಕ್ಕದಲ್ಲಿದೆ. ಸೊ 9/10ಗೆ 1/10 ನಾವು ಈಸಿಯಾಗಿ ಆ್ಯಡ್ ಮಾಡ್ಬೋದಲ್ವಾ? ಸೊ ದಟ್ ಈಸ್ ವೈ ಇಟ್ ಬಿಕಮ್ 10/10. ಸೊ ಇಷ್ಟೆಲ್ಲ ಸ್ಟೋರಿ ಹೇಳೋದಕ್ಕಿಂತ ಈಸಿಯಾಗಿ 1ನ ಇಲ್ಲಿಗೆ ಆ್ಯಡ್ ಮಾಡಿ. ಇಲ್ಲಿ ಏನು ನಂಬರ್ ಇರುತ್ತೆ 1 ಡಿಜಿಟ್ ಪಕ್ಕ, ಅದನ್ನು ಇಲ್ಲಿಗೆ ಆ್ಯಡ್ ಮಾಡಿ. ಇಲ್ಲಿ ಡಬಲ್ ಡಿಜಿಟ್ ಬಂತಾ, ಇಲ್ಲೇನು ಡಿಜಿಟ್ ಇರುತ್ತೆ ಅದನ್ನು ಪಕ್ಕದ ನಂಬರಿಗೆ ಆ್ಯಡ್ ಮಾಡಿದ್ರೆ ಮುಗೀತು. ಎಸ್. ಸೊ ಆರ್ ಬೋತ್ ದೀಸ್ ಮೆಥಡ್ಸ್ ಆರ್ ಡಿಫ್ರೆಂಟ್? ನೋ, ಮೆಥಡ್ಸ್ ಡಿಫ್ರೆಂಟ್ ಇರುತ್ತೆ ಬಟ್ ದ ಫೈನಲ್ ವ್ಯಾಲ್ಯೂ ಇಸ್ ಸೇಮ್. ಆ್ಯಕ್ಚುಲಿ ಮೆಥಡ್ ಕೂಡ ಡಿಫ್ರೆಂಟ್ ಇಲ್ಲ. ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು 2 ಡಿಫ್ರೆಂಟ್ ವೇಲಿ ಇಲ್ಲಿ ಡೈರೆಕ್ಟಾಗಿ ಆ್ಯಡ್ ಮಾಡಿದ್ದಾರೆ, ಅದನ್ನು ಇಲ್ಲಿ ಬ್ರಾಕೆಟ್ ಮಾಡ್ಕೊಂಡು ಆ್ಯಡ್ ಮಾಡಿದ್ದಾರೆ ಅಷ್ಟೇ. ಸಿ ಹಿಯರ್ 15 ಪ್ಲಸ್ 2ನ ಆ್ಯಡ್ ಮಾಡಿದ್ದಾರೆ, ಬಟ್ 15 ಪ್ಲಸ್ 2ನ ನಾವೇನು ಬ್ರಾಕೆಟ್ ಮಾಡಿ ಇನ್ನೊಂದು ಎಕ್ಸ್ಟ್ರಾ ಸ್ಟೆಪ್ ಬರ್ದಿಲ್ಲ, ಡೈರೆಕ್ಟಾಗಿ 17 ಅಂತ ಬರ್ದಿದ್ದೀವಿ. ಇಲ್ಲಿ ಅಬ್ಸರ್ವ್ ಮಾಡಿ 15 ಪ್ಲಸ್ 2ನ ಬ್ರಾಕೆಟ್ ಹಾಕೊಂಡು ಮತ್ತೆ ಅದೇ ಅಡಿಷನ್. ಇಲ್ಲೂ ಅಷ್ಟೇ 3 6 ಜೊತೆಗೆ ನಾವು ಡೈರೆಕ್ಟಾಗಿ ಆ್ಯಡ್ ಮಾಡಿದ್ದೀವಿ. 3 ಪ್ಲಸ್ 6 ವಿಲ್ ಗೆಟ್ 9. ಕೆಳಗಡೆ ಡಿನಾಮಿನೇಟರ್ 10 ವಿಲ್ ಬಿ ಸೇಮ್. ಸೊ ಇದ್ರ ಬಗ್ಗೆ ನೀವು ಕೇರ್ಫುಲ್ ಆಗಿರಬೇಕು. 10 ಕಾಮನ್ ಆಗಿ ಇದ್ದೇ ಇರುತ್ತೆ. ಆ್ಯಂಡ್ ಇಲ್ಲೂ ಅಷ್ಟೇ 4 8 ಜೊತೆಗೆ ಡೈರೆಕ್ಟಾಗಿ ಅಡಿಷನ್ ಆಗಿರೋದನ್ನ ಬ್ರಾಕೆಟಲ್ಲಿ ಬರ್ದು ತೋರಿಸಿದ್ದೀವಿ, ಇಲ್ಲಿ ಡೈರೆಕ್ಟಾಗಿ ಮಾಡಿದ್ದೀವಿ ಅಷ್ಟೇ. ಸೊ ಬೋತ್ ಆರ್ ಇಂಡೈರೆಕ್ಟ್ಲಿ ದ ಸೇಮ್ ಮೆಥಡ್. ಓಕೆನಾ? ಮೆಥಡ್ ಸೇಮ್ ಇದೆ, ಏನು ಡಿಫ್ರೆಂಟ್ ಇದೆ? ಎಕ್ಸ್ಪ್ರೆಸ್ ಮಾಡಿರೋ ವೇ ಡಿಫ್ರೆಂಟ್. ಇಲ್ಲಿ 3 to 4 ಸ್ಟೆಪ್ಸಲ್ಲಿ ಬರ್ದಿದ್ದೀವಿ, ಇಲ್ಲಿ ಜಸ್ಟ್ ಒಂದೇ ಸ್ಟೆಪ್ಪಲ್ಲಿ ಆನ್ಸರ್ ತೆಗೆದಿದ್ದೀವಿ. ನೆಕ್ಸ್ಟ್ ಇದೊಂದು ಸಿಂಪ್ಲಿಫಿಕೇಶನ್ ಅಷ್ಟೇ. ಓಕೆ. ಸೊ ಅಬ್ಸರ್ವ್ ದ ಅಡಿಷನ್ ಡನ್ ಬಿಲೋ ಫಾರ್ 483 plus 268. Do you see any similarity between the methods shown above? ಓಕೆ. ಸೊ ಏನಾದರೂ ಡಿಫ್ರೆನ್ಸ್ ಇದೆಯಾ ಅಂತ ಕೇಳ್ತಿದ್ದಾರೆ. ಸೊ ಲೆಟ್ಸ್ ಸಿ. ಸೊ ನಾನು ಆಗಲೇ ಹೇಳಿದೆ ಮೇಲ್ಗಡೆ ಕೊಟ್ಟಿರೋ ಕ್ಯಾಲ್ಕುಲೇಷನ್, ಈಗ ಪೇಜ್ ಮೇಲ್ಗಡೆ ಏನು ನಾನು ತೋರಿಸಿದ್ದೆ, ಈಗ ಇದ್ರ ಕ್ಯಾಲ್ಕುಲೇಷನ್ ಮಧ್ಯೆ ಏನು ಅಷ್ಟು ಚೇಂಜ್ ಇಲ್ಲ, ಜಸ್ಟ್ ರೆಪ್ರೆಸೆಂಟೇಷನ್ ಮಾಡಿರೋ ವೇ ಡಿಫ್ರೆಂಟ್ ಅಷ್ಟೇ. ಅದು ಬಿಟ್ಟರೆ ಕ್ಯಾಲ್ಕುಲೇಷನ್ ಸಮೇತ ಎಲ್ಲ ಸೇಮ್ ಇದೆ. ಸೊ ಇಲ್ಲೇನಾಗಿದೆ ಅಬ್ಸರ್ವ್ ಮಾಡಿ, 483ನ ಅವ್ರು ಏನು ಮಾಡಿದ್ದಾರೆ, ಸ್ಪ್ಲಿಟ್ ಮಾಡಿ ಬರೆದಿದ್ದಾರೆ 480 ಪ್ಲಸ್ 3 ಅಂತ. ಇಲ್ಲೂ ಅಷ್ಟೇ 268 ಅಂತ. ಸೊ 400ನ 400 ಜೊತೆಗೆ ಮೀನ್ಸ್ 100 ಟರ್ಮ್ನ 100 ಟರ್ಮ್ಸ್ ಜೊತೆಗೆ 10th ಟರ್ಮ್ನ 10th ಟರ್ಮ್ ಜೊತೆಗೆ ಯೂನಿಟ್ ಟರ್ಮ್ನ ಯೂನಿಟ್ ಟರ್ಮ್ ಜೊತೆಗೆ ಆ್ಯಡ್ ಮಾಡಿದ್ದಾರೆ. ಸೊ ಎರಡು ಸೇಮ್ ಅಲ್ವಾ? ಇಲ್ಲೂ ಅದೇ ತಾನೇ ಮಾಡಿದ್ದು. ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಿರೋದ್ರಲ್ಲೂ ಅಷ್ಟೇ 10th 10th ಜೊತೆಗೆ ಆ್ಯಡ್ ಮಾಡಿದ್ದಾರೆ. ನಾನೇನಾದರೂ 3ನ 8 ಜೊತೆಗೆ ಆ್ಯಡ್ ಮಾಡಿ 4ನ 6 ಜೊತೆಗೆ ಆ್ಯಡ್ ಮಾಡಿದ್ದು. ನಾನು 10th ಟರ್ಮ್ ಇರೋದನ್ನು 10th ಟರ್ಮ್ ಜೊತೆಗೆ 100th ಟರ್ಮ್ ಇರೋದನ್ನು 100th ಟರ್ಮ್ ಜೊತೆಗೇ ಅಡಿಷನ್ ಮಾಡಿದ್ದೀವಿ. ಲೈಕ್ ವೈಸ್ ಹಿಯರ್ ಆಲ್ಸೋ
ಸೊ ಈಸಿಯಾಗಿ ಸಿಂಪ್ಲಿಫಿಕೇಶನ್ ಮುಗೀತು, ಆನ್ಸರ್ ಕೂಡ ಬಂತು. ಒನ್ ಕ್ಯಾನ್ ಆಲ್ಸೋ ಫೈಂಡ್ ದ ಸಮ್ ಆಫ್ 5, 3/10, 4/100. ಸೊ ಓಕೆ, ಬೈ ಕನ್ವರ್ಟಿಂಗ್ 100 ಆಸ್ ಫಾಲೋಸ್. ಸೊ ಇನ್ನೊಂದು ಮೆಥಡ್ ಇಲ್ಲಿ ಕೊಟ್ಟಿದ್ದಾರೆ, 100th ಟರ್ಮ್ನ ಕನ್ವರ್ಟ್ ಮಾಡಿ ಬರೆಯೋ ರೀತಿ. ಓಕೆ, ಸೊ ಈಗ ಒಂದು ಮೆಥಡ್ ಆಯಿತು ಅಲ್ವಾ, ಡೈರೆಕ್ಟ್ ಅಡಿಷನ್. ಲೈಕ್ ಈಗ 15 ಇತ್ತು, 2 ಜೊತೆಗೆ ಆ್ಯಡ್ ಮಾಡಿ 17 ಅಂತ ಬರ್ದು ಇದ್ರ ಜೊತೆಗೆ ಆ್ಯಡ್ ಮಾಡಿ ಒಂದಾಯಿತು, ಆ ರೀತಿ ಮೆಥಡ್. ಇನ್ನೊಂದು ಮೆಥಡ್ ಏನು ಗೊತ್ತಾ, ಎಲ್ಲನೂ 100ಗೆ ಕನ್ವರ್ಟ್ ಮಾಡೋದು. ಓಕೆನಾ. ಸೊ 15ನ ಫಸ್ಟ್ 100ಗೆ ಕನ್ವರ್ಟ್ ಮಾಡೋದು, 15 00 ಕೆಳಗಡೆ 100. ಈಗ 1ನ್ನು 100ಗೆ ಕನ್ವರ್ಟ್ ಮಾಡ್ತಿದ್ವಿ, 100/100 ಅಂದರೆ 1 ಮುಂದೆ 2 0 ಅಲ್ವಾ, ಅದೇ ರೀತಿ 15ಗೂ 2 zeros ಮುಂದೆ ಕೆಳಗಡೆ 100 ಹಾಕಬೇಕು. ಸೊ 3/10ನ್ನು 1 zeros ಆ್ಯಡ್ ಮಾಡಬೇಕಷ್ಟೆ, 30/100 ಆಯಿತು. ಸೊ 4/100 ಆಲ್ರೆಡಿ 100 ಟರ್ಮ್ಸಲ್ಲಿದೆ, ದರ್ ಇಸ್ ನೋ ನೀಡ್ ಟು ಚೇಂಜ್. ಸೊ ಇವೆಲ್ಲನೂ ಆ್ಯಡ್ ಮಾಡಿದ್ರೆ ಏನಾಯಿತು, 1534, 1534. ಸಿಂಪ್ಲಿ ವಿ ಕ್ಯಾನ್ ಡೈರೆಕ್ಟ್ಲಿ ರೈಟ್ ಆಲ್ ದ ನಂಬರ್ಸ್ ಟುಗೆದರ್. 15 ಇದೆ ಅಲ್ವಾ, 3 ಇದೆ ಅಲ್ವಾ, 4 ಇದೆ, ಡೈರೆಕ್ಟ್ ಬರೆದ್ರೆ ಮುಗೀತು. ಡಿವೈಡೆಡ್ ಬೈ 100 ಟರ್ಮ್ಸ್. ಈಗ ಎಲ್ಲನೂ ಇದಿಷ್ಟನ್ನ 100 ಟರ್ಮ್ಸ್ ಕನ್ವರ್ಟ್ ಮಾಡಿದ್ದೀನಿ. ಇದನ್ನು ಹೇಗೆ ಕನ್ವರ್ಟ್ ಮಾಡೋದು, ಇದನ್ನು ಇದೇ ರೀತಿ ಕನ್ವರ್ಟ್ ಮಾಡ್ಬೋದು. ಶಾರ್ಟ್ ಫಾರ್ಮಲ್ಲಿ ಬರೆಯೋದಾದರೆ ವಾಟ್ 268/100 ಅಂತ ಬರೆದ್ರೆ ಮುಗೀತು. ಸೊ ಈಗ ಇವೆರಡನ್ನು ಹೇಗೆ ಆ್ಯಡ್ ಮಾಡೋದು, 1534/100. ಸೊ ಇದನ್ನು ಅದ್ಲು ಬದಲು ಮಾಡಿ ಬರೆದ್ರು ಸೇಮ್ ವ್ಯಾಲ್ಯೂ ಬರುತ್ತೆ. ಇವೆರಡನ್ನ ಆ್ಯಡ್ ಮಾಡಬೇಕೀಗ, ಯಾಕಂದರೆ ಡಿನಾಮಿನೇಟರ್ ಸೇಮ್ ಇದೆ. ಈ ರೀತಿನೂ ಇನ್ನೊಂದು ಟೈಪ್ ಆಫ್ ಅಡಿಷನ್ ಇದು. ಸೊ 1534ಗೆ 268ನ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, ಇಟ್ ಇಸ್ 12, 1, 9, 10, 1, 7, 8, 1802. ಸೊ ದಿಸ್ ಇಸ್ ದ ಆನ್ಸರ್ ವಿ ವಿಲ್ ಗೆಟ್. ಸೊ ಇದನ್ನು ಸಿಂಪ್ಲಿಫೈ ಮಾಡೋಣ. ಸೊ ಸಿಂಪ್ಲಿಫೈ ಹೇಗೆ ಮಾಡ್ಬೋದು, 2/100, 2/100. 10th ಪೊಸಿಷನಲ್ಲಿ 0 ಇದೆ, ಸೊ ಐ ಕ್ಯಾನ್ ರೈಟ್ 18. 0/100, 0/10 ಅಂತ ಬರೆದ್ರು 0 ಬರುತ್ತೆ. ಸೊ 18 ಈಸ್ ಇನ್ ದ ಪೊಸಿಷನ್ ಆಫ್ ಯೂನಿಟ್. ಸೊ 18 2/100. ಓಕೆ, ಇದು 100th ಪೊಸಿಷನ್, ಇದು 10th ಪೊಸಿಷನ್, ಇದಿಷ್ಟು ಯೂನಿಟ್ ಪೊಸಿಷನ್. ಸೊ ಆನ್ಸರ್ ಫೈನಲಿ ಸೇಮ್ ಬಂತಾ. ಸೊ ಈಗ ಎರಡು ಮೆಥಡ್ ಕ್ಲಿಯರ್ ಆಯಿತಾ. ಎಸ್, ಒಂದು 100 ಕನ್ವರ್ಟ್ ಮಾಡೋದು, ಇನ್ನೊಂದು ಡೈರೆಕ್ಟ್ ಅಡಿಷನ್ ಮಾಡೋದು. ವಾಟ್ ಈಸ್ ದ ಡಿಫ್ರೆನ್ಸ್. ಸೊ ಈಗ ಡಿಫ್ರೆನ್ಸ್ ಬಗ್ಗೆ ನಾವು ನೋಡಬೇಕು. ಸೊ ನಾನು ಆಗಲೇ ಹೇಳಿದ್ದೆ, ಡಿಫ್ರೆನ್ಸ್ ಇದ್ದಾಗ ನಾವು ಏನನ್ನ ಕಾನ್ಸಂಟ್ರೇಟ್ ಮಾಡಬೇಕು, ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಫ್ರ್ಯಾಕ್ಷನ್. ಸೊ ಫ್ರ್ಯಾಕ್ಷನ್ಸ್ನ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಸೊ ನಾವು ಸಿ ಹಿಯರ್ 25, 6 ಇದನ್ನು ಈಸಿಯಾಗಿ ಸಬ್ಟ್ರಾಕ್ಟ್ ಮಾಡ್ಬೋದು. ಸೊ 10th ಪೊಸಿಷನ್ ವಿತ್ 10th ಪೊಸಿಷನ್ ಮೈನಸ್ ಮಾಡಬೇಕು, ಆ್ಯಂಡ್ ಯೂನಿಟ್ ವಿತ್ ಯೂನಿಟ್, 100th ವಿತ್ 100th ಪೊಸಿಷನ್. ಸೊ ನಾವು ಇಲ್ಲಿ 100th ಪೊಸಿಷನಲ್ಲಿ ಏನಾದರೂ ಇದೆಯಾ, ಇಲ್ಲ. ಸೊ ವಿ ಹ್ಯಾವ್ ಟು ರೈಟ್ 100th ಪೊಸಿಷನಲ್ಲಿ ಏನೂ ಇಲ್ಲ, ಬಟ್ ಇಲ್ಲಿ 7/100 ಇದೆ, ಬಟ್ ಇಲ್ಲಿ ನಾವು 100 ಪೊಸಿಷನಿಗೆ ಬರ್ಕೊಬೇಕು. ಸೊ ಹೇಗೆ ಬರೆಯೋದು, 25, 9/10ನ ಸ್ವಲ್ಪ ರೆಡ್ಯೂಸ್ ಮಾಡ್ಬೋದಾ, ಇದರಲ್ಲಿ 1 ವ್ಯಾಲ್ಯೂನ ರಿಮೂವ್ ಮಾಡ್ತಾ ಇದ್ದೀನಿ, ಅಂದರೆ 8 ಆಯಿತು, 8/10. ಸೊ 1 ವ್ಯಾಲ್ಯೂ. ಸೊ 1 ವ್ಯಾಲ್ಯೂ ಅಂತಂದರೆ ಏನರ್ಥ, 10th ಪೊಸಿಷನ್ 1 ವ್ಯಾಲ್ಯೂ ಅಂದರೆ 10/100 ಅಂತ ಮೀನಿಂಗ್. ಸೊ 1 ವ್ಯಾಲ್ಯೂಗೆ ಇಲ್ಲಿಂದ ರಿಮೂವ್ ಆಗಿರೋ 1th ವ್ಯಾಲ್ಯೂ ಏನು, 10/100. ಸೊ ಈಗ ಮೈನಸ್ ಮಾಡ್ಬೋದಾ, 6, 4/10, 7/100. ಸೊ ಈಗ ಈಸಿಯಾಗಿ ಮೈನಸ್ ಮಾಡ್ಬೋದು. 10ಗಿಂತ 7 ಸ್ಮಾಲರ್, 8ಗಿಂತ 4 ಸ್ಮಾಲರ್. ಸೊ ಮೈನಸ್ ಮಾಡಿದ್ರೆ ಏನಾಯಿತು, 25 - 6 ವಿಲ್ ಬಿ 19, 8 - 4 ವಿಲ್ ಬಿ 4, 10 - 7 ವಿಲ್ ಬಿ 3. ದ ಆನ್ಸರ್ ಇಸ್ ದಿಸ್ ಒನ್. ಸಾಲ್ವ್ ದಿಸ್ ಬೈ ಕನ್ವರ್ಟಿಂಗ್ ಟು 100. ಸೊ ಈಗ ಎಲ್ಲನೂ 100ಗೆ ಕನ್ವರ್ಟ್ ಮಾಡಿ ಕೂಡ ನಾವು ಸಾಲ್ವ್ ಮಾಡ್ಬೋದು. ಸಬ್ಟ್ರಾಕ್ಷನ್ನ ಕೂಡ ಎರಡು ಮೆಥಡ್ ಇರ್ತೈತಲ್ಲ. ಸೊ ಒಂದು ಕ್ಯಾರಿ ಮಾಡಿ ಮಾಡೋದು, ಇನ್ನೊಂದು ಎಲ್ಲನೂ 100ಗೆ ಕನ್ವರ್ಟ್ ಮಾಡಿ ಬರೆಯೋದು. ಎಲ್ಲನೂ 100ಗೆ ಕನ್ವರ್ಟ್ ಮಾಡೋದು ತುಂಬ ಈಸಿ ಅಲ್ವಾ. ಸೊ 15, 3, 4 ಒಟ್ಟಿಗೆ ಬರೆದು ಡಿವೈಡ್ ಬೈ 100. ಇಲ್ಲಿ -268 ಡಿವೈಡೆಡ್ ಬೈ 100. ಸೊ 1534 - 268 ಏನು ಆನ್ಸರ್ ಬರುತ್ತೆ. ಸೊ ವಿ ಕ್ಯಾನ್ ನಾಟ್ ಡೈರೆಕ್ಟ್ಲಿ subtract from 4. I'm going to write it as 14. The answer here is 6. So it will become 2, then 12. The answer here is 6. And here it will be, so 4 - 2 will be 2, 1. So it is 1266/100. So igidu 100th position 6/100. Idu 10th position 6/10. So remaining ಎಲ್ಲ ಯೂನಿಟ್. ಓಕೆನಾ, ಈ ರೀತಿ ರಿವರ್ಸಲ್ ಬರ್ಕೊಂಡು ಬರಬೇಕು. ಸಬ್ಟ್ರಾಕ್ಷನ್ ಮುಗೀತು.
ಸೊ ಅಬ್ಸರ್ವ್ ದ ಸಬ್ಟ್ರಾಕ್ಷನ್ ಡನ್ ಬಿಲೋ ಫಾರ್ 653. ಸೊ ಇದನ್ನು ಅಷ್ಟೇ 100 ಟರ್ಮ್ಸ್ ಆಗಿ ಸ್ಪ್ಲಿಟ್ ಮಾಡಿ 100ನ 100 ಜೊತೆಗೆ 10ನ 10 ಜೊತೆಗೆ ಸಬ್ಟ್ರಾಕ್ಷನ್ ಮಾಡಿದ್ದಾರೆ. ಡು ಯು ಸಿ ಎನಿ ಸಿಮಿಲಾರಿಟೀಸ್ ವಿತ್ ದ ಮೆಥಡ್ ಶೋನ್ ಅಬೌವ್? ಸೊ ಏನು ಸಿಮಿಲಾರಿಟಿ ಅಂತಂದರೆ ಸಬ್ಟ್ರಾಕ್ಷನ್ ಆಫ್ ಸಬ್ಟ್ರಾಕ್ಟಿಂಗ್ hundreds with hundreds and tens with tens. ಸೊ ಟೆನ್ಸ್ನ ಟೆನ್ಸ್ ಜೊತೆಗೆ ಹಂಡ್ರೆಡ್ಸ್ನ ಹಂಡ್ರೆಡ್ಸ್ ಜೊತೆಗೆ ಸಬ್ಟ್ರಾಕ್ಷನ್ ಮಾಡ್ತಿದ್ದೀವಿ. ಹಿಯರ್ ಆಲ್ಸೋ 100 ಇಲ್ಲಿ ಹಂಡ್ರೆಡ್ಸ್ ಇಲ್ಲಿ ಹಂಡ್ರೆಡ್ಸ್ ಓಕೆನಾ, ಹಂಡ್ರೆಡ್ಸ್ ಟೆನ್ಸ್. ಸೊ ಲೆಟ್ಸ್ do the figure it out now itself. ಸೊ figure it out ಇಲ್ಲೇ ಮಾಡಿ ಮುಗಿಸೋಣ. ಫೈಂಡ್ ದ ಸಮ್ ಆ್ಯಂಡ್ ಡಿಫ್ರೆನ್ಸಸ್. ಸಮ್ ಮತ್ತು ಡಿಫ್ರೆನ್ಸ್ನ ಹೇಗೆ ಸಾಲ್ವ್ ಮಾಡೋದು? ಸೊ 2 ವೇ ಇದೆ. ಎರಡನ್ನೂ ಅಡಿಷನಿಗೆ ಮೀನ್ಸ್ ಎರಡನ್ನೂ ಹಂಡ್ರೆಡ್ಸ್ಗೆ ಕನ್ವರ್ಟ್ ಮಾಡಿ ಮಾಡೋದು ಅಥವಾ ಎರಡನ್ನೂ ಹಾಗೆ ಡೈರೆಕ್ಟಾಗಿ ಮಾಡೋದು ಕೂಡ ಇದೆ. ಸೊ ಈಗ ಹಂಡ್ರೆಡ್ಸ್ ಇದೆ, ಟೆನ್ಸ್ ಇದೆ. ಸೊ ಎರಡನ್ನೂ ನಾವು ಅಡಿಷನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಎರಡನ್ನೂ ಹಂಡ್ರೆಡ್ಸ್ಗೆ ಕನ್ವರ್ಟ್ ಮಾಡಿಬಿಡೋಣ. 3/10 30/100 ಅಂತ ಬರೀಬೋದು. ಪ್ಲಸ್ 3 ಅಂದರೆ ಎಷ್ಟು? 3 ಅಂದರೆ 100th ಟರ್ಮ್ಸಲ್ಲಿ 300 ಆಗುತ್ತೆ. ಸೊ 3 ಮೀನ್ಸ್ 304/100. ಸೊ ಎರಡನ್ನೂ ಆ್ಯಡ್ ಮಾಡಿದ್ದೀನಿ. 3 ಅಂದರೆ 300 ಆಯಿತು. 300 + 4 304. ಸೊ ಈಗ ಅಡಿಷನ್ ಮಾಡ್ಬೋದಲ್ವಾ? ಡಿನಾಮಿನೇಟರ್ ಇಸ್ ಸೇಮ್. 334 ಈಸ್ ದ ಆನ್ಸರ್. ಸೆಕೆಂಡ್ ಒನ್. ಸೊ ಈಗ ಇದನ್ನು ಡೈರೆಕ್ಟಾಗಿ ಅಡಿಷನ್ ಮಾಡ್ಬೋದು. 9 with 2, 5 with 1, 7 with 3. So 9 + 2 will be 11. 5 + 1 6/10. 10 ಇರೋ ಕಡೆ 10ನ್ನು ಕ್ಯಾರಿ ಮಾಡಬೇಕು. 7 + 3 ಇಟ್ ಇಸ್ 10/100. ನಾನು ಹೇಳಿದ್ದೆ. ಸೊ ಯಾವಾಗೆಲ್ಲ 2 ಡಿಜಿಟ್ಸ್ ಬರುತ್ತೋ ಆವಾಗ ಗಿವ್ 1 ಕ್ಯಾರಿ ಹಿಯರ್. ಸೊ ಇಲ್ಲಿ 10/100 ಅಂತಂದರೆ ಏನಾಯಿತು? 1 ಇಲ್ಲಿ ಕ್ಯಾರಿ ಆಯಿತು. ಸೊ 11 7/100 ಸಾರಿ 10. ಸೊ ಈ 100 ಇಲ್ಲಿ 0 ತಾನೇ ಉಳ್ಕೊತು, 0ನ ಬರೆಯೋ ಅವಶ್ಯಕತೆ ಇಲ್ಲ. ಸೊ 11 7/100 ಸಾರಿ 11 7/10 for this. So direct addition we can do. 15 + 14 is how much? 15 + 14 15 6/10 4/100 14 3/10 6/100. ಸೊ ಡೈರೆಕ್ಟ್ ಅಡಿಷನ್ ಮಾಡ್ಬೋದು. ಇದಕ್ಕೇನು ಕನ್ವರ್ಷನ್ ನೀಡಿಲ್ಲ. ಸೊ 15 + 14 ಎಷ್ಟಾಯಿತು? 29 ಆಯಿತು. 6 + 3 will be 9/10. 4 + 6 it is 10/100. ಸೊ 10/100 ನೀವು 0 ಕ್ಯಾನ್ಸಲ್ ಮಾಡಿದ್ರು 1/10 ಆಗುತ್ತೆ. ಅದು ಇಲ್ಲಿಗೆ ಆ್ಯಡ್ ಮಾಡಿದ್ರೆ 29 10/10 ಆಗುತ್ತಲ್ವಾ? ಓಕೆ, ಎರಡಕ್ಕೂ ಡಿನಾಮಿನೇಟರ್ ಸೇಮ್ ಇದೆ. ನ್ಯೂಮರೇಟರ್ ಆ್ಯಡ್ ಮಾಡಿದ್ದೀನಿ. 10/10 10/10 ಅಂದ್ರೆ ಏನು? 1 ಅಂತ ಅರ್ಥ. 29 + 1 30. ದ ಆನ್ಸರ್ ಹಿಯರ್ ಇಸ್ 30. ಇಲ್ಲಿ ಪ್ಲಸ್ ಇರುತ್ತೆ ಎಲ್ಲ ಕಡೆ. ಎಸ್. ಸೊ ಡಿ. ಸೊ 200 ಇದೆ, ಯೂನಿಟ್ಸ್ ಇದೆ. ಸೊ ವಿ ಕ್ಯಾನ್ ಡೈರೆಕ್ಟ್ಲಿ ಸಾಲ್ವ್ ದಿಸ್ ಒನ್. ಸೊ 7 - 3. ಸೊ ಈ ರೀತಿ ಬರ್ಕೊಂಡ್ಬಿಡೋಣ. ಬೆಸ್ಟ್ ಇದು. 4 7 ಇಲ್ಲಿ 4 4/100. ಸೊ ಮೈನಸ್ ಮಾಡಿದ್ರೆ 7 - 4 will be 3. 7 - 4 will be 3/100. ಸೊ ದಿಸ್ ಇಸ್ ದ ಆನ್ಸರ್. ಫಾರ್ ದಿಸ್ ಒನ್ ಡೈರೆಕ್ಟಾಗಿ ಮೈನಸ್ ಮಾಡ್ಬೋದಾ? 8ಗಿಂತ 5 ಚಿಕ್ಕ ಇದೆ, 6ಗಿಂತ 3 ಚಿಕ್ಕ ಇದೆ. ಸೊ 8 - 5 will be 3. 6 - 3 will be 3. ಅಗೇನ್ ಇಟ್ ಇಸ್ 100. ಸೊ ಎರಡಕ್ಕೂ ಸೇಮ್ ಆನ್ಸರ್ ಇದೆ. ಸೊ ನಾವು ಹಿಯರ್ 6 ಕಮ್ಮಿ ಇದೆ, 9 ಜಾಸ್ತಿ ಇದೆ. ಆ್ಯಂಡ್ ಇವೆರಡು 100 ಟರ್ಮ್ಸಲ್ಲಿದೆ, ಇದು 10ನಲ್ಲಿದೆ. ಓಕೆನಾ? ಸೊ ಇವೆರಡು 100ಅಲ್ಲಿದೆ, ಇವೆರಡನ್ನ ಆ್ಯಡ್ ಮಾಡಿಬಿಡ್ಬೋದು ನಾವು. 12 6 + 2 ಎಷ್ಟು? 8/100 ಆಯಿತು ಇದ್ರ ವ್ಯಾಲ್ಯೂ. ಸೊ ಈ 9/10 100ಗೆ ಕನ್ವರ್ಟ್ ಮಾಡೋಣ. 9/2 ಅಂತಂದ್ರೆ 9/10 ಅಂತಂದ್ರೆ ಏನು? 100 ಟರ್ಮ್ಸಲ್ಲಿ ಬರೆದ್ರೆ 90/100. ಸೊ ಹಿಯರ್ ಆಲ್ಸೋ 9/100. ಸೊ 12 8/100 ಮೈನಸ್ 99/100. ಸೊ ಸ್ಟಿಲ್ ಇಟ್ ಈಸ್ ಲೆಸ್ಸರ್ ವ್ಯಾಲ್ಯೂ. 8 ಅನ್ನೋದು ಕಡಿಮೆ ಆಯಿತು, ಬಟ್ ನನಗೆ ಜಾಸ್ತಿ ಬೇಕು. ಸೊ 12ನ್ನು 100 ಟರ್ಮ್ಸಲ್ಲಿ ಬರೀಬೋದಾ? 12ನ 100 ಟರ್ಮ್ಸಲ್ಲಿ ಬರೆಯೋದ್ರೆ ಎಷ್ಟಾಗುತ್ತೆ? 1200 ಆಗುತ್ತೆ. 1200/100 ಆಗುತ್ತೆ. ಪ್ಲಸ್ 8/100. ಸೊ ಇವೆರಡನ್ನು ಸಮ್ ಮಾಡಿದರೆ 1208 ಆಯಿತು. 1208/100. ಇದಕ್ಕೆ ಎಷ್ಟನ್ನು ಮೈನಸ್ ಮಾಡಬೇಕು? 99/100ನ ಮೈನಸ್ ಮಾಡಬೇಕು. ಸೊ ಡಿನಾಮಿನೇಟರ್ ಸೇಮ್ ಇದೆ, ನ್ಯೂಮರೇಟರ್ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರ್? ಸೊ ಹಿಯರ್ ಇಟ್ ಕಮ್ಸ್
8ಅಲ್ಲಿ 9ನ ಮೈನಸ್ ಮಾಡೋಕ್ಕಾಗುತ್ತಾ? It will become 18. So here it becomes 9. Here it becomes 1. So 18 minus 9 will be 9, and this 9 will be minus with 9 0, and it will become 11. So 1109 by 100 is the answer. ಇದನ್ನ ಸಿಂಪ್ಲಿಫೈ ಮಾಡಿ ಬರೀತೀನಿ ಅಂದ್ರೆ ಎಷ್ಟಾಗುತ್ತೆ? 11 9 by 100 ಆಗುತ್ತೆ. And I think ಇಲ್ಲಿ ಮಿಸ್ಟೇಕ್ ಇರಬೇಕು ಆ್ಯಕ್ಚುಲಿ ಪ್ರಿಂಟಿಂಗ್. ಮೇ ಬಿ ಇಟ್ ಇಸ್ 6/10, ಐ ಥಿಂಕ್ ಸೊ. ಸೊ 6/100 ಆಗಿದ್ರೆ ಯು ವಿಲ್ ಗೆಟ್ ದ ಆನ್ಸರ್ ದಿಸ್ ಒನ್. 6/10 ಆಗಿತ್ತು ಅಂತಂದರೆ ಯು ವಿಲ್ ಗೆಟ್ ಸ್ಲೈಟ್ಲಿ ಡಿಫ್ರೆಂಟ್ ಆನ್ಸರ್, ಲೈಕ್ 12 6/10 2/100 ಇದೆ, ಮೈನಸ್ 9/10 9/100. ಓಕೆ, ಸೊ ಇಲ್ಲಿ ಏನೂ ಇಲ್ಲ. ಸೊ 12ಗೆ ಏನು ಮೈನಸ್ ಆಗಲ್ಲ, ಏನೂ ಚೇಂಜ್ ಆಗಲ್ಲ. ಬಟ್ ಇಲ್ಲಿ 6 ಇದೆ. ಓಕೆ, 6 9 ಜೊತೆಗೆ ಮೈನಸ್ ಆಗಬೇಕು. 9 ಇಸ್ ದ ಬಿಗ್ಗರ್ ವ್ಯಾಲ್ಯೂ. ಸೊ ಫಸ್ಟು 100 ಚೆಕ್ ಮಾಡೋಣ. 2 ಇದೆ, ಇಲ್ಲಿ 9 ಇದೆ. ಸೊ ಇಲ್ಲಿಂದ ಇಲ್ಲಿಗೆ 1 ಕ್ಯಾರಿ ಕೊಡೋಣ. ಸೊ ವಾಟ್ ವಿಲ್ ಬಿಕಮ್? ಸೊ ಇದು 1 ಆಗುತ್ತೆ. 1 ಆಗಿ ಇಲ್ಲಿಗೆ ಬರುತ್ತೆ, 12 ಆಗುತ್ತೆ. ಸೊ ಇಲ್ಲಿ 5 ಆಯ್ತಲ್ವ ಈಗ. ಸೊ ದಿಸ್ ವ್ಯಾಲ್ಯೂ ಹಿಯರ್ ಇಸ್ 5. 12ಇಂದ 1 ಕೊಟ್ಟರೆ ಇಟ್ ಇಸ್ 15. ಸೊ ಇಲ್ಲಿ 11 ಆಯಿತು. ಸೊ 11 15/10 ಆಯಿತು. ಇಲ್ಲಿ 12/100 ಆಯಿತು. ಸೊ ಈಗ ಮೈನಸ್ ಮಾಡೋಣ. 9/10 9/100. So what the answer you will get is 11 minus 0 will be 11, 15 minus 9 will be 6/10, 12 minus 9 will be 3/100. ಸೊ ಈ ಆನ್ಸರ್ ಇಲ್ಲೇನಾದರೂ 6/10 ಆಗಿದ್ರೆ ನಿಮಗೆ ವ್ಯಾಲ್ಯೂ ಸಿಗುತ್ತೆ. ಓಕೆನಾ? ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಬರೆದ್ರೆ ಹೇಗೆ ಬರುತ್ತೆ? 11 63/100 ಅಂತ ಬರಿಬೋದು. ಬೋತ್ ಆರ್ ಕರೆಕ್ಟ್ ಆನ್ಸರ್. ಸೊ ಸ್ವಲ್ಪ ಆ ಕಡೆ ಈ ಕಡೆ ಬರ್ತಿದ್ದೀನಿ ಬಿಕಾಸ್ ಆಫ್ ಲೆಸ್ ಟೈಮ್ ಐ ಆಮ್ ಡೂಯಿಂಗ್ ದಿಸ್. ಸೊ ಪ್ಲೀಸ್ ಅಡ್ಜಸ್ಟ್ ವಿತ್ ದ ಆನ್ಸರ್. ಸೊ ಇಲ್ಲೆಲ್ಲ ಬರ್ತಿರೋದನ್ನ ನೀಟಾಗಿ ಒಂದು ನೋಟ್ಬುಕ್ಕಲ್ಲಿ ಬರ್ಕೊಂಡು ಹೋಗಿ. ಓಕೆನಾ? ಸೊ ಡೆಸಿಮಲ್ ಪ್ಲೇಸ್ ವ್ಯಾಲ್ಯೂನ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ.